ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೆಡಿಎಸ್ನಲ್ಲೂ ಕೂಡ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಮುಂಬರುವ ಸ್ಥಳೀಯ ನಗರ ಸಂಸ್ಥೆಗಳ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಜೆಡಿಎಸ್ ಅಖಾಡಕ್ಕೆ ಇಳಿಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಜೆಡಿಎಸ್ನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಬಲಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಟೂರ್ ಮಾಡಲಿಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಿರಿಯ ನಾಯಕರ ಮನವೊಲಿಕೆಗೂ ಕೂಡ ವರಿಷ್ಠರು ಮುಂದಾಗ್ತಾ ಇದ್ದಾರೆ. ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಪ್ರವಾಸಕ್ಕೂ ಮುನ್ನ GT ದೇವೇಗೌಡ ಅವರ ಮನವೊಲಿಕೆ ಬಹಳ ಮುಖ್ಯವಾಗುತ್ತೆ. ಪಕ್ಷದಿಂದ ಅಂತರ ಕಾಪಾಡಿಕೊಂಡಿದ್ದಾರೆ, ಅಂತರವನ್ನು ಕಾಯ್ದುಕೊಂಡಿದ್ದಾರೆ GT ದೇವೇಗೌಡ. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಅವರಿಗೆ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ GTD ಪಕ್ಷದ ವಿರುದ್ಧ ನಾಯಕರ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಸಾರಾ ಮಹೇಶ್ ಅವರ ಮೂಲಕ ಮನವೊಲಿಸಲಿಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಮೈತ್ರಿಯಲ್ಲೂ ಕೂಡ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಹೀಗಾಗಿ ಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ದಳಪತಿಗಳು ಸಜ್ಜಾಗ್ತಾ ಇದ್ದಾರೆ. ಕಳೆದ ಅವಧಿಯಲ್ಲಿ ನಡೆದಿರುವಂಥ ಕೆಲವಷ್ಟು ಘಟನಾವಳಿಗಳನ್ನು ನಾವು ಗಮನಿಸಿದ್ದೇವೆ, ನೀವು ಕೂಡ ಗಮನಿಸಿರ್ತೀರಿ. ಯಾಕೆಂತ ಹೇಳಿದ್ರೆ JDS ಹಾಗೂ BJP ಒಟ್ಟಿಗೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿತ್ತು, ಕೆಲ ಸೀಟುಗಳನ್ನು ಗೆದ್ದಿತ್ತು. ಆನಂತರದಲ್ಲಿ ಕೇಂದ್ರ ಸರ್ಕಾರ ರಚನೆಯಾದ ಬಳಿಕ JDSಗೂ ಕೂಡ ಪ್ರಾತಿನಿಧ್ಯ ಸಿಕ್ಕಿದೆ. HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಆದರೆ JDS ಮತ್ತು BJP ರಾಜ್ಯದಲ್ಲಿ ಒಗ್ಗಟ್ಟಾಗಿದೆಯಾ, ಶಕ್ತಿಯುತವಾಗಿ ಮೈತ್ರಿ ಇದೆಯಾ ಅಂತ ಹೇಳಿದ್ರೆ ಆ ಮೈತ್ರಿ ಬಂದ ಕಡಿದುಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ. ಆ ಮೈತ್ರಿಯ ಬೆಸುಗೆ ಇದೆಯಲ್ಲ, ಅದು ದಿನೇ ದಿನೇ ಸಡಿಲೆಗೊಳ್ತಾ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಪಕ್ಷವನ್ನು ಸಂಘಟನೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಒಂದು ಕಡೆ BJPಗಿದೆ, ಮತ್ತೊಂದು ಕಡೆ JDSಗೂ ಇದೆ. ಸೊ ಈ ಕಾರಣದಿಂದಾಗಿ JDS ತನ್ನ ಸಂಘಟನೆಯ ಹಾದಿಯನ್ನು ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಮುಂಬರುವ ಚುನಾವಣೆಗಳಲ್ಲಿ ಸ್ಥಳೀಯ ಚುನಾವಣೆಗಳು ಬರುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಬರುತ್ತೆ, ಬೆಂಗಳೂರಿನ BBMP ಚುನಾವಣೆ ಬರುತ್ತೆ, ವಿವಿಧ ಪಾಲಿಕೆಯ ಚುನಾವಣೆಗಳು ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಯಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಒಂದು ತಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಅವಕಾಶ ಬಂದರೆ, ಅನಿವಾರ್ಯತೆ ಬಂದರೆ ಸ್ವತಂತ್ರವಾಗಿಯೂ ಕೂಡ ನಾವು ಸ್ಪರ್ಧೆ ಮಾಡ್ತೇವೆ, BJP ಬೆಂಬಲ ಇಲ್ಲ ಅಂದರೂ ಕೂಡ ನಾವು ಗೆಲ್ತೇವೆ ಎನ್ನುವ ಮಟ್ಟಕ್ಕೆ BJPಯ ಸಾಂಗತ್ಯ ದೂರ ಇದ್ದರೂ ಕೂಡ ನಾವು ಆತ್ಮವಿಶ್ವಾಸದಿಂದ ಹೋಗಬಹುದು ಎನ್ನುವ ಕಾರಣಕ್ಕಾಗಿ JDS ಇದೀಗ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದೆ. ಆದರೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವ ಇದೆಯಲ್ಲ, ಅದು ಹಿರಿಯರಿಗೆಲ್ಲೋ ಒಂದು ಕಡೆ ಬೇಸರ ಖಂಡಿತ ಕಾಡುತ್ತೆ. ಮೊದಲು ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆನಂತರದಲ್ಲಿಯೇ ರಾಜ್ಯ ಪ್ರವಾಸವನ್ನು ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ.